ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್. ಒಂದು ಗುರುವಾರ ದಿನ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಆಗ್ತಾ ಇದೆ. ಈ 13ನೇ ತಾರೀಕು ಏನೆಲ್ಲಿರತ್ತೆ ಏನೆಲ್ಲಿರಲ್ಲ, ಅದರಲ್ಲಿ ಕೂಡ ಶಾಲಾ ಕಾಲೇಜುಗಳು ಇದು ಇರತ್ತಾ ಇರಲ್ವಾ ಅದು ಕೂಡ ತಿಳಿಸ್ಕೊಡ್ತೇನೆ. ರಜೆ ಕೊಟ್ಟಿದಾರ ಅಥವಾ ಕೊಟ್ಟಿಲ್ವಾ ಅದ್ರ ಬಗ್ಗೆ ಚೆಕ್ ಮಾಡೋಣ. ಅದ ನಂತರ ಈಗ ಆಗಸ್ಟ್ 13ನೇ ತಾರೀಕು ಈ ಕರ್ನಾಟಕ ಬಂದಿದೆಲ್ಲ, ಅದಕ್ಕೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ಯಾರೆಲ್ಲ ಬೆಂಬಲ ಕೊಟ್ಟಿಲ್ಲ, ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಮತ್ತೆ ಈ ಒಂದು ಪೇಜ್ಗಳಿಗೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಈ ಒಂದು ಕರ್ನಾಟಕ ಬಂದ್ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಫೀಟಿಗೆ ತಿಳ್ಕೊಳ್ಳೋಣ. ಆಗಸ್ಟ್ 13ನೇ ತಾರೀಕಕ್ಕೆ ಯಾಕೆ ಕರ್ನಾಟಕ ಬಂದ್ ಮಾಡ್ತಿದ್ದಾರೆ? ಈಗ ಅಲ್ಲಿ ನಿಮಗೆ ಗೊತ್ತಿರುವಂತ ವಿಷಯ, ಕಾವೇರಿ ನದಿ ಚರ್ಚೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು. ಅದ ನಂತರ ಈಗ ತಮಿಳ್ನಾಡೆ ವಿವಾದ ಇದೆಯಲ್ಲ, ಅದು ಎರಡನೇ ಚರ್ಚೆ. ಅದೇ ರೀತಿಯಾಗಿ ಇನ್ನೊಂದು, ರಾಜ್ಯದಲ್ಲಿರುವಂತಹ ಪ್ರಮುಖ ನೀರಾವರಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವಾಗಿ ಕರ್ನಾಟಕದಲ್ಲಿ 13ನೇ ತಾರೀಕು ಆಗಸ್ಟ್ ಬಂದ್ ಮಾಡ್ತಿದ್ದಾರೆ. ಈಗ ಈ ಒಂದು ಯೋಜನೆ, ಈ ಒಂದು ಬಂದ್ ಮಾಡೋ ಉದ್ದೇಶ ಏನು ಅದು ನಿಮಗೆ ಗೊತ್ತಾಯ್ತು. ಇನ್ನು ಈ ಒಂದು ಆಗಸ್ಟ್ 13ನೇ ತಾರೀಕು ಏನೆಲ್ಲಿರತ್ತೆ ಏನೆಲ್ಲಿರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಈ 13ನೇ ತಾರೀಕು ಆಗಸ್ಟ್ ಇದೆಲ್ಲ ಕರ್ನಾಟಕ ಬಂದ್ ಏನೆಲ್ಲ ಇರತ್ತೆ ಅಂದ್ರೆ ಏನೆಲ್ಲ ಚಾಲ್ತಿ ಇರತ್ತೆ ಅದರ ಲಿಸ್ಟ್ ನೋಡಿ. ಮೊದಲನೇದಾಗಿ ಆಸ್ಪತ್ರೆ ಚಾಲ್ತಿ ಇರತ್ತೆ, ಶಾಲಾ ಕಾಲೇಜುಗಳು ಚಾಲ್ತಿ ಇದಾವೆ. ಒಂದು ಶಾಲಾ ಕಾಲೇಜುಗಳು ತುಂಬಾ ಜನ ಬಂದಿದೆ ಅಂತ ಅನ್ಕೊಂಡಿದಾರ, ಬಟ್ ಅದು ಚಾಲ್ತಿ ಇದೆ. ನಾನು ಶಾಲಾ ಕಾಲೇಜಿನಲ್ಲಿ ಏನೆಲ್ಲ ಹೇಳ್ತಾರೆ ನಾಳೆ ನಿಮ್ಗೆ ಹೇಳ್ತೀನಿ ಮುಂದ್ಗಡೆ. ಕೊನೆತನಕ ನೋಡಿ. ಮತ್ತೆ ಯಾಕೆ ಚಾಲ್ತಿ ಇಡ್ತಿದ್ದಾರೆ ಅದು ಕೂಡ ತಿಳಿಸ್ಕೊಡ್ತಾನೆ. ಮತ್ತು KSRTC ಬಸ್ಗಳು ಚಾಲ್ತಿ ಇರ್ತವೆ, BMTC ಬಸ್ಗಳು ಚಾಲ್ತಿ ಇರ್ತವೆ, ಮೆಟ್ರೋ ಕೂಡ ಚಾಲ್ತಿ ಇರತ್ತೆ, ಆಟೋ ಓಡಾಡೋ ಕೂಡ ಚಾಲ್ತಿ ಇರತ್ತೆ, ಟ್ಯಾಕ್ಸಿ ಕೂಡ ಬಂದಿರೋದಿಲ್ಲ, ಮತ್ತು ಶಾಲಾ ವಾಹನ ಕೂಡ ಚಾಲ್ತಿ ಇರತ್ತೆ, ಖಾಸಗಿ ಬಸ್ಗಳು ಚಾಲ್ತಿ, ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಚಾಲ್ತಿ, ಮೆಡಿಕಲ್ಗಳು ಕೂಡ ಚಾಲ್ತಿ, ಮತ್ತು ಅಂಗಡಿ ಕೂಡ ಇರತ್ತೆ, ಹೋಟೆಲ್ಗಳು, ಬಟ್ಟೆ ಅಂಗಡಿ, ಸರ್ಕಾರಿ ಕಚೇರಿ, ಸ್ಥಳೀಯ ಆಡಳಿತ ಕಚೇರಿಗಳು ಮತ್ತು ಕೈಗಾರಿಕಾ ಬೀದಿ ಅಂಗಡಿಗಳು ಇವೆಲ್ಲ ಕೂಡ ಚಾಲ್ತಿ ಇರತ್ತೆ. ಅಂದ್ರೆ ಇವೆಲ್ಲದೂ ಕೂಡ ಬಂದಿಗೆ ಅವಕಾಶ ಕೊಟ್ಟಿಲ್ಲ, ಚಾಲ್ತಿ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಬಿಟ್ಟು ಉಳಿದಂತ ಬಂದಿರತ್ತೆ, ಇದು ನಿಮಗೆ ಗೊತ್ತಾಯ್ತು. ಇನ್ನು ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಈ ಕರ್ನಾಟಕ ಆಗಸ್ಟ್ 13ನೇ ತಾರೀಕು ಬಂದ್ ಮಾಡ್ತಿದಾರಲ್ಲ, ಅದಕ್ಕೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ? ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಸಂಘಟನೆಗಳು ಒಕ್ಕೂಟ, ಇವರು ಕೂಡ ಬೆಂಬಲ ಇದೆ. ರಾಜಕುಮಾರ್ ಅಭಿಮಾನಿ ಸಂಘ, ಇವ್ರದ್ದು ಕೂಡ ಬೆಂಬಲ ಇದೆ. ಕನ್ನಡ ಸೇನೆ, ಇವ್ರದ್ದು ಕೂಡ ಬೆಂಬಲ ಇದೆ. ಕನ್ನಡ ಜಾಗೃತಿ ವೇದಿಕೆ, ಇವ್ರದ್ದು ಕೂಡ ಬೆಂಬಲ ಇದೆ. ಮತ್ ಯಾರ್ಯಾರು ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಯಾರೆಲ್ಲ ಬೆಂಬಲ ಕೊಟ್ಟಿಲ್ಲ ಅದನ್ನ ನೋಡಿ. ಕರವೇ ಶಿವರಾಮೇಶ್ವರಗೌಡ ಬಣ್ಣ ಬೆಂಬಲ ಇಲ್ಲ. ಅದೇ ರೀತಿಯಾಗಿ ಕರವೇ ನಾರಾಯಣ ಗೌಡ ಬಣ್, ಇವ್ರದ್ದು ಬೆಂಬಲ ಇಲ್ಲ. ರಾಜ್ಯ ರೈತ ಸಂಘಟನೆಗಳು ಒಕ್ಕೂಟ ಬೆಂಬಲ ಕೊಟ್ಟಿಲ್ಲ. ಖಾಸಗಿ ಸಾರಿಗೆ ಒಕ್ಕೂಟ, ಇವರು ಕೂಡ ಬೆಂಬಲ ಕೊಟ್ಟಿಲ್ಲ. ಹೋಟೆಲು ಅಸೋಸಿಯೇಟ್ ನೈತಿಕ ಬೆಂಬಲ ಕೊಟ್ಟಿಲ್ಲ. ಮತ್ತು KSRT BMTC ಮೆಟ್ರೋ ಇವ್ರದ್ದು ಕೂಡ ಬೆಂಬಲ ಇಲ್ಲ. ಮತ್ತು ಬಹುತೇಕ ಆಟೋ ಸಂಘಟನೆ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿಲ್ಲ. ಮತ್ತು ಹೋಟೆಲ್ಗಳಾಗಬಹುದು, ಮತ್ತು ನೈತಿಕ ಬೆಂಬಲ ಆಗಬಹುದು, ಮತ್ತು ಟ್ರಾವೆಲ್ಸ್ ಅಸೋಸಿಯೇಟ್ ನೈತಿಕ ಬೆಂಬಲಗಳು ಇದು ಯಾವುದು ಕೂಡ ಬೆಂಬಲ ಕೊಟ್ಟಿಲ್ಲ. ಇದನ್ನ ಬಿಟ್ಟು ಈಗ ಮುಂಚಿತವಾಗಿ ತಿಳಿಸ್ಕೊಟ್ಟೇನಲ್ಲ, ಬೆಂಬಲ ಕೊಟ್ಟವರಿಗೆ ಇದು 13ನೇ ತಾರೀಕು ಕರ್ನಾಟಕ ಬಂದ್ ಮಾಡ್ತಿದ್ದಾರೆ. ಇದು ಆಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾರಂಭ ಇರತ್ತೆ. ಇವರು ಮೊದಲಿಗೆ ಏನ್ ತಿಳಿಸ್ಕೊಟ್ಟೇನಲ್ಲ ಆ ಒಂದು ಯೋಜನೆಗಳು, ಕಾವೇರಿ ವಿವಾದಗಳಾಗ್ಬೋದು, ತಮಿಳ್ನಾಡು ವಿವಾದಗಳಾಗ್ಬೋದು, ಇದನ್ನೆಲ್ಲ ಖಂಡಿಸಿ ಬೆಂಬಲನ ಮಾಡ್ತಿದ್ದಾರೆ. ಇವರೆಲ್ಲ ಹೋರಾಟ ಕೇಳೋದು 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದಿಳಿದಿದೆ. ಮತ್ತು ಶಾಲಾ ಕಾಲೇಜುಗಳು ಯಾಕೆ ಬಂದಿಲ್ಲ ಅದು ತುಂಬಾ ಜನರಿಗೆ ಚರ್ಚೆ ಆಗ್ಬಿಟ್ಟಿದೆ. 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು ಶಾಲೆಗಳಿಗೆ ಕಾಲೇಜುಗಳಿಗೆ ಬಂದ್ ಮಾಡಿದ್ರೆ ಅವ್ರು ಒಂದು ದಿನ ಏನ್ ಅಭ್ಯಾಸ ಕಲಿತಿರ್ತಾರಲ್ಲ, ವ್ಯಾಸಂಗ ಮಾಡುವಂತ ಪಠ್ಯಕ್ರಮ ಇರ್ತಾವಲ್ಲ, ಹಿಂದಕ್ಕೆ ಉಳಿಯುತ್ತೆ. ಅವರೊಂದು ಭವಿಷ್ಯದಲ್ಲಿ ಒಂದು ದಿನ ಕಡಿಮೆ ಆಗತ್ತೆ. ಅದನ್ನ ಇಟ್ಟುಕೊಂಡು ಅವರು ಶಾಲೆ ದಿನವನ್ನ ನಷ್ಟ ಮಾಡಬಾರ್ದಂತ ಹೇಳಿ KAMS ರಜೆ ದಿನಗಳನ್ನ, ಇದೇನ್ ರಜೆ ಕೊಟ್ಟಿದ್ರಲ್ಲ ಆಕ್ಚುಲಿ ಕೊಟ್ಟಿದ್ರು, ಬಟ್ KAMS ಆ ಒಂದು ರಜೆ ಕೊಟ್ಟಂತ ಹೇಳಿಕೆ ಇದೆ ಅಲ್ಲ, ಅದು ಹಿಂದಕ್ಕೆ ತೆಗೆದುಕೊಂಡಿದೆ. ಇದೊಂದು ಖುಷಿಯ ವಿಚಾರ. ಎಲ್ಲ ಒಂದು ಶಾಲಾ ಕಾಲೇಜು ಪ್ರಾರಂಭ ಇರತ್ತೆ. ಇನ್ನೇನು ಆಗಸ್ಟ್ 15ನೇ ತಾರೀಕು ಸಮೀಪ ಇದೆ. ಅದಕ್ಕೆ ಚರ್ಚೆಗೆ ಕೆಲವು ಜನ ಡ್ಯಾನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಹಾಡುಗಳನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಈ ಒಂದು ಆಗಸ್ಟ್ 15ನೇ ತಾರೀಕಕ್ಕೆ ಕಾರ್ಯಕ್ರಮಗಳಿಗಾಗಿ ವಿದ್ಯಾರ್ಥಿಗಳು ಮನೋರಂಜನೆಗಳನ್ನ ತಯಾರು ಮಾಡ್ಸಿರ್ತಾರೆ. ಅಂತದ್ರಲ್ಲಿ ಒಂದು ದಿನ ಅವ್ರದೆಲ್ಲ ಕರ್ತವ್ಯ ಕೂಡ ಹೋಗ್ಬೋದು. ಆದ ಕಾರಣ ಈ ಒಂದು ಶಾಲಾ ಕಾಲೇಜು ಪ್ರಾರಂಭ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ರಜೆ ಕೊಟ್ಟಿಲ್ಲ.
ಈಗ ನಿಮಗೆ ಗೊತ್ತಾಗಿರ್ಬೇಕು ಏನೆಲ್ಲ ಬಂದಿರತ್ತೆ, ಏನೆಲ್ಲ ಚಾಲ್ತಿ ಇರತ್ತೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ನೀವು ಬಂಬಲ್ ಕೊಡ್ತೀರಾ ಅಥವಾ ಕೊಡಲ್ವಾ?